ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಸಿರಾ ಗ್ರಾಮಾಂತರದ ಅಧ್ಯಕ್ಷರಾಗಿರ್ತಕ್ಕಂಥ ಯುವ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹರೀಶ್ ಅವರ 34 ವರ್ಷ ಶುಭ ಕೋರ್ತಾ 30 ವರ್ಷದ ಒಂದು ಹುಟ್ಟುಹಬ್ಬ ಶುಭ ಕೋರ್ತಾ ಅವರಿಗೆ ದೇವರು ಅವರ ಕುಟುಂಬದವ್ರಿಗೂ ಅವ್ರಿಗೂ ಅವರ ರಾಜಕೀಯ ಜೀವನ ಮತ್ತು ಅವರ ಕುಟುಂಬದ ನಿರ್ವಹಣೆ ಚೆನ್ನಾಗಿ ನಡೀಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ, ಯಾಕೆಂದರೆ ಹರೀಶ್ ಅವರು ಒಬ್ಬ ದಲಿತ ಮುಖಂಡರವರು. ಈಗ ತಾನೇ ನಮ್ಮ ಪಕ್ಷದ ಹೊಸದಾಗಿ ಅಧ್ಯಕ್ಷರಾಗಿ ನಮ್ಮ ಪಕ್ಷದ ನಾವೆಲ್ಲ ಸೇರಿ ಆಯ್ಕೆ ಮಾಡಿದ್ದೀವಿ. ಯಾಕೆಂದರೆ ನಮ್ಮ ಪಕ್ಷ ಯಾವಾಗಲೂ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದರ ಮತ್ತು ಶೋಷಿತ ವರ್ಗಗಳಿಗೆ ಯಾವಾಗಲೂ ಮೀಸಲಿರ್ತಕ್ಕಂಥ ಪಾರ್ಟಿ. ಅದಕ್ಕೋಸ್ಕರ ಹರೀಶ್ ಅವ್ರನ್ನ ನಮ್ಮ ಗ್ರಾಮಾಂತರ ಯುವ ಮೋರ್ಚಾ ಅಧ್ಯಕ್ಷರಾಗಿ ನಾವೆಲ್ಲರೂ ಸೇರಿ ಆಯ್ಕೆ ಮಾಡಿದ್ದೀವಿ. ಅವ್ರಿಗೆ ಧನ್ಯವಾದಗಳು. ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳು ಸಿಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕಂತೇಳಿ ಮನವಿ ಮಾಡಿಕೊಂಡು ನಾನು 2 ಮಾತು ಮುಗಿಸಿ ನಮಸ್ಕಾರ. ಇವತ್ತು ನಾವು ಹರೀಶ್ ರವರ ಹುಟ್ಟುಹಬ್ಬವನ್ನ ಇಲ್ಲಿ ಆಚರಣೆ ಮಾಡ್ತೀವಿ. ಇಲ್ಲೆಲ್ಲ ಬಹಳಷ್ಟು ಜನ ನೋಡ್ಕೊಂಡು ಹೋಗ್ತೀವಿ. ಯಾರು ಈ ಸಮಾಜಕ್ಕೆ ಬದುಕ್ತಾರೆ ಅವ್ರ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ತೀವಿ. ಯಾರು ತಾನು ತನ್ನ ಕುಟುಂಬಕ್ಕಷ್ಟೇ ಬದುಕ್ತಾರೆ ಅವ್ರ ತಿಥಿ ಮಾತ್ರ ಮಾಡ್ತೀವಿ. ಅಷ್ಟೇ ವ್ಯತ್ಯಾಸ. ಇದು ಹುಟ್ಟುಹಬ್ಬಗಳು ಸ್ಫೂರ್ತಿ. ಯಾರಿಗೆ ಸ್ಫೂರ್ತಿ ಅಂದ್ರೆ, ಯಾರು ತಂದೆ ತಾಯಿಗಳಿರ್ತಾರೆ, ನನ್ನ ಮಕ್ಕಳು ಈ ಸಮಾಜಕ್ಕಾಗಿ ನಮ್ಮ ಕುಟುಂಬಕ್ಕೆ ಅರ್ಧ ಆದ್ರೆ ಈ ಸಮಾಜಕ್ಕೆ ಅರ್ಧ ಬಿಟ್ರೆ ಅವ್ರ ಬರ್ತಡೇನು ಆಚರಣೆ ಮಾಡ್ತಾರೆ, ನಮ್ಮ ಕುಟುಂಬಕ್ಕೆ ಅಷ್ಟೇ ಆದ್ರೆ ಬರೀ ತಿಥಿ ಮಾಡ್ತಾರೆ ಅಂತಕ್ಕಂಥದ್ದನ್ನು ತಾವೆಲ್ಲ ಮನವರಿಕೆ ಮಾಡ್ಕೋಬೇಕು ಅಂತ ಹೇಳ್ತಾ, 29 ವರ್ಷಗಳನ್ನ ಕಳೆದು 30ನೇ ವರ್ಷಕ್ಕೆ ಕಾಲಿರ್ತಕ್ಕಂಥ ಹರೀಶ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಭಗವಂತ ಆಯುರಾರೋಗ್ಯ ಕೊಟ್ಟು ಹೆಚ್ಚಿನ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಟ್ಟು ಎಲ್ಲದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೊಡ್ತಾ, ನಮ್ಮ ಭಾರತೀಯ ಜನತಾ ಪಕ್ಷದ ನಮ್ಮ ಒಗ್ಗಟ್ಟು ಹೇಗಿದೆ ಅಂದ್ರೆ ಈ ವೇದಿಕೆ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆಲ್ಲರಿಗೂ ನಮ್ಮ ಒಗ್ಗಟ್ಟು ಹೇಗಿದೆ. ಅಧ್ಯಕ್ಷರಿಂದ ಹಿಡಿದು ಕಾರ್ಯಕರ್ತರವರೆಗೂ ಎಲ್ಲ ವೇದಿಕೆ ಮೇಲೆ ಇದ್ದೀವಿ. ನಮ್ಮೆಲ್ಲ ಕಾರ್ಯಕ್ರಮಗಳು ನಮ್ಗೆಲ್ಲ ಒಂದು ಮೋರ್ಚಾ, ಒಂದು ಪಕ್ಷ, ಒಂದು ಕಾರ್ಯಕರ್ತನ ಜನ್ಮದಿನ ಐತೆ ಅಂದ್ರೆ ನಮ್ಮ ಅಧ್ಯಕ್ಷರು ಬಂದು ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ತಾರೆ. ಅಂದ್ರೆ ನಮ್ಮ ಈ ಒಗ್ಗಟ್ಟಿಗೆ ಮುಂದಿನ ದಿನಗಳಲ್ಲಿ ಬಹುದೊಡ್ಡ ಕೊಡುಗೆ ಶಿರಾ ಜನತೆ ಕೊಡ್ಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಂತ, ಮತ್ತೊಮ್ಮೆ ಹರೀಶ್ ಅವರಿಗೆ ನಮ್ಮ ಪಕ್ಷಕ್ಕೆ ಹರೀಶ್ ಕಡೆಯಿಂದ ಶುಭವಾಗ್ಲಿ ಅಂತ ಹೇಳ್ತಾ ಅವ್ರಿಗೆ ಶುಭ ಕೋರ್ತೇನೆ. ಧನ್ಯವಾದ. ಮೋರ್ಚಾ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಹರೀಶ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆರೋಗ್ಯ ಆಯುಷ್ ಎಲ್ಲ ಕೊಟ್ಟು ಕಾಪಾಡ್ಲಿ, ಮತ್ತೆ ಪಕ್ಷದಲ್ಲಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ಸಿಗ್ಲಿ ಅಂತ ಅವ್ರಿಗೆ ಆಶೆ. ಜಿಲ್ಲಾಧ್ಯಕ್ಷರು, ಶಾಸಕರಾದ ಚೇಂದ್ರಗೌಡರು ಹಾಗೂ ಮೂರ್ತಿ ಮತ್ತು ಎಲ್ಲ ಗಣ್ಯರಿಗೂ ಮುಂಭಾಗದಲ್ಲಿಲ್ಲ ನನ್ನ ಸ್ನೇಹಿತರಿಗೂ ಮತ್ತು ಹಿರಿಯರಿಗೂ ನಮಸ್ತೆ. ಹರೀಶ್ ಅಂದ್ರೆ ಇವತ್ತು ಹೊಸ ಸಂಚಲನ ಸೃಷ್ಟಿ ಮಾಡಿದ್ದಾರೆ. ಯುವ ಮೋರ್ಚಾಕ್ಕೆ ಯುವಕರ ಕಡೆ ಹೇಗಿರ್ಬೇಕು ಅನ್ನೋದ್ರಿಂದ ಇಲ್ಲೇ ನಮ್ಮ ಕಣ್ಮಂದನೆ ಕಾಣ್ತಿದೆ. ನಿಮ್ಮ ಕಡೆ ಹೇಗಿದೆ ಅಂತ ನನಗೆ ಸಪೋರ್ಟ್ ಮಾಡೋದೆಲ್ಲ ಫೈನಾನ್ಸ್ ಮತ್ತು ಇತರ ಸ್ನೇಹಿತರಿಗೆ ಎಲ್ಲರಿಗೂ ಒಳ್ಳೇದಾಗಿ ಸದಾ ನಿಮ್ಮ ಆಶೀರ್ವಾದ, ನಿಮ್ಮ ಸಹಕಾರ ಹರೀಶ್ಗೆ ಇದೇ ರೀತಿ ಇರಲಿ, ಇಲ್ಲ ಹೆಚ್ಚು ಆಗ್ಲಿ ಅಂತ ಕೇಳ್ತಾ, ಹರೀಶ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾಮೂಲು ರಂಗಪ್ಪ ಸದಾ ಆತನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿ ರಾಜಕೀಯವಾಗಿ ಒಳ್ಳೆ ಸ್ಥಾನಮಾನ ಕೊಡ್ಲಿ ಅಂತ ಮಾಮೂಲು ರಂಗಪ್ಪ ಬೇಡ್ಕೊಳ್ತೀನಿ. ಒಳ್ಳೇದಾಗ್ಲಿ. ನಮ್ಮ ನಗುಮುಖದ ಒಡೆಯ ಹರೀಶ ಎಂತ ಸಂದರ್ಭದಲ್ಲೂ ಮುಖ ನೋಡಿ ನೀವು ಕೆಂಡದಂತೆ ಅರಳಿ, ಅಕ್ಕ ಊಟ ಆಯ್ತಾ, ಅಕ್ಕ ತಿಂಡಿ ಆಯ್ತಾ, ಅಷ್ಟು ನಗನಗ್ತಾ ಮಾತಾಡ್ಸೋ ಅಂತ ಒಂದು ವ್ಯಕ್ತಿತ್ವ ಉಳ್ಳ ವ್ಯಕ್ತಿ ಆ ಹರೀಶ್ಗೆ ಆ ತಡುಕ್ಲೂರ ರಂಗಧಾಮ, ಕ್ಯಾದಿಗುಂಟೆ ರಂಗಧಾಮ ಅವರಿಗೆ ಹಿಂದೆ ಹೆಚ್ಚಿನ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತುಗಳನ್ನೆಲ್ಲ ಕೊಟ್ಟು ಆ ಭಗವಂತ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಆತನ್ನ ಹೆಚ್ಚಿನದಾಗಿ ಗುರುತಿಸಿಕೊಂಡು ನಮ್ಮೆಲ್ಲರ ಪ್ರೀತಿಯ ತಮ್ಮನಾಗಿ ಬೆಳೀಲಿ ಅಂತ ಹೇಳಿ ಆ ಭಗವಂತನಲ್ಲಿ ಮಹಿಳಾ ಮೋರ್ಚಾ ವತಿಯಿಂದ ಹೃತ್ಪೂರ್ವಕವಾದ ಆಶೀರ್ವಾದಗಳನ್ನ ಅವನಿಗೆ ಆಶಿಸ್ತಾ ಇದ್ದೇವೆ. ಇನ್ನೂ ಹೆಚ್ಚು ಆಯಸ್ಸನ್ನ ಕೊಡ್ಲಿ, ಇನ್ನು ಅದೇ ರೀತಿ ನಗನಗ್ತಾ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೆಚ್ಚಿನ ಕಾರ್ಯ ಅವನಿಂದ ಆಗೋದಿದೆ. ದೇವರು ಏನೋ ಒಂದು ಇಟ್ಟಿದ್ದಾನೆ ಅವನಲ್ಲಿ, ಅದು ನಮಗೆ ಕಾಣ್ತಾ ಇದೆ. ಅವನಷ್ಟು ಆಕ್ಟಿವ್ ಆಗಿದ್ದಾನೆ, ಅಷ್ಟು ಆಕ್ಟಿವ್ ಆಗಿ ವರ್ಕ್ ಮಾಡ್ತಾನೆ, ಎಲ್ಲರ ಜೊತೆ ಅಷ್ಟು ಚೆನ್ನಾಗಿ ನಗ್ನಗ್ತಾ ಮಾತಾಡ್ತಾನೆ. ಅವನಿಗೆ ಹೆಲ್ಪಿಂಗ್ ನೇಚರ್ ತುಂಬಾ ಇದೆ ನಮಗೆ ಗೊತ್ತಿರೋ ಹಾಗೆ. ಹಾಗಾಗಿ ನಾವೆಲ್ಲ ಹೆಣ್ಮಕ್ಳು ಆಶಿಸೋದಿಷ್ಟೇ,
ಆ ಭಗವಂತ ಅವನನ್ನ ಚೆನ್ನಾಗಿಟ್ಟಿರ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಆತನ್ನ ಆಶೀರ್ವದಿಸ್ತಾ ಇದ್ದಾರೆ. ವಿಶ್ ಹ್ಯಾಪಿ ಬರ್ತ್ಡೇ ಟು ಯು ಹರೀಶ್. ಒನ್ಸ್ ಅಗೇನ್ ವಿಶ್ ಹ್ಯಾಪಿ ಬರ್ತ್ಡೇ ಟು ಯು. 29ನೇ ವರ್ಷ ತುಂಬಿ 30ನೇ ವರ್ಷಕ್ಕೆ ಕಾಲಿಡುತ್ತಿರುವ ಹರೀಶ್ ಅವರಿಗೆ ಜನ್ಮದಿನದ ಶುಭಾಶಯಗಳು. ಗೌಡ್ರು, ಶಾಸಕರು ಹಾಗೂ ಮೂರ್ತಿ ಮಾಸ್ಟರ್ ಹಾಗೂ ಪ್ರತಾಪ್ ಮತ್ತೆ ಮಂಜಣ್ಣ, ಮೂರ್ತಣ್ಣ, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ಸ್ನೇಹಿತ ಹಾಗೂ ನನ್ನ ತಮ್ಮನ ಹುಟ್ಟುಹಬ್ಬಕ್ಕೆ ನೀವೆಲ್ಲರೂ ಬಂದಿರೋದು ನೋಡಿ ಭಾಳ ಖುಷಿ ಆಗ್ತಾ ಐತೆ. ಇಷ್ಟೊಂದು ಒಂಥರ ಇಲ್ಲೇನಾಯ್ತದೆ, ಇದು ಹಬ್ಬದ ವಾತಾವರಣ ಐತೆ. ಹಸಿರು ಹುಟ್ಟುಹಬ್ಬ. ನಿನ್ನೆ ತಾನೇ ರಾಜ್ಯಕ್ಕೆ ಹೋಗಿದ್ವಿ. ಸಾಹೇಬ್ರು ಹೇಳ್ತಾ ಇದ್ರು ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು, ಎಲ್ಲರೂ ನಾವು ಇದೇ ಥರ ಇರಬೇಕು. ಸಾಹೇಬ್ರಿಗೆ ಯಾವತ್ತೂ ಜಾತಿ ಎಂಬುದೇ ಗೊತ್ತಿಲ್ಲ. ಹಂಗಾಗಿ ಹರೀಶ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳಿಂದ ಇವತ್ತು ನಮ್ಮ ತಡುಕೂರು ಹರೀಶ್ ಯುವ ಮುಖಂಡರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಗ್ರಾಮಾಂತರ ಯುವ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಸುಮಾರು ದಿನಗಳಿಂದ ಒಳ್ಳೆಯ ಕಾರ್ಯಕ್ರಮಗಳನ್ನು ನಮ್ಮ ಗ್ರಾಮಾಂತರ ಮಟ್ಟದಲ್ಲಿ ನಮ್ಮ ಈರಣ್ಣ ಪಟೇಲ್ ಅವರ ಒಂದು ನೇತೃತ್ವದಲ್ಲಿ, ನಮ್ಮ ಜಿಲ್ಲಾಧ್ಯಕ್ಷರು ಜನಪ್ರಿಯ ಶಾಸಕರಾದಂಥ ಚಿದಾನಂದ ಗೌಡರ ಮಾರ್ಗದರ್ಶನದಲ್ಲಿ ಮತ್ತು ನಿಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ವಿಜಯೇಂದ್ರಣ್ಣ ಯಡಿಯೂರಪ್ಪನವರ ಅವರು ಯಾವಾಗಲೂ ನಮ್ಮ ಗೌಡ್ರ ಹತ್ರ ಹೇಳ್ತಿರ್ತಾರೆ, ಯುವ ನಾಯಕರಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡಿ ಅಂತೇಳಿ. ಅದೇ ರೀತಿಯಾಗಿ ನಮ್ಮ ಮಂಡಲ ಅಧ್ಯಕ್ಷರಾಗಿರ್ಬೋದು, ಗ್ರಾಮಾಂತರ ಅಧ್ಯಕ್ಷರಾಗಿರ್ಬೋದು, ನಗರಾಧ್ಯಕ್ಷರಾಗಿರ್ಬೋದು, ಎಲ್ಲರಿಗೂ ಸಹ ಯುವ ನಾಯಕರಿಗೆ ಮಾರ್ಗದರ್ಶನ ನೀಡುವುದರ ಮುಖಾಂತರ ನಮ್ಮ ಚಿದಾನಂದ ಗೌಡರು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪಕ್ಷವನ್ನ ನಮ್ಮ ಸಿರಾ ನಗರ ಮತ್ತು ಗ್ರಾಮಾಂತರ ಮಂಡಲದಲ್ಲಿ ಅದ್ವಿತೀಯವಾಗಿ ಶಕ್ತಿಯುತವಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನು ಸಹ ಲೀಡರ್ ತರ ಕಂಡು ಇವತ್ತು ಬೂತ್ ಮಟ್ಟದಲ್ಲಿ, ಶಕ್ತಿ ಕೇಂದ್ರದಲ್ಲಿ, ಮಹಾಶಕ್ತಿ ಕೇಂದ್ರದಲ್ಲಿ ಎಲ್ಲ ಸಹ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಚಿದಾನಂದ ಗೌಡರ ನೇತೃತ್ವದಲ್ಲಿ ನಡೆದೈತೆ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲ ನೆಚ್ಚಿನ ಮೂರ್ತಿ ಮಾಸ್ಟರ್ ಹೆಸರಾಗಿರ್ತಕ್ಕಂಥ ನಮ್ಮ ಅದ್ದೂರ್ ಮಾಸ್ಟರು, ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಂಜಣ್ಣ ಅವರು, ಪ್ರಧಾನ ಕಾರ್ಯದರ್ಶಿಯಾದಂಥ ಮೂರ್ತಣ್ಣನವರು ಹಾಗೂ ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ನಮ್ಮ ನಾಗರಪ್ಪಮ್ಮನವರು, ಹನುಮಂತ ನಾಯಕರವರು, ನಮ್ಮ ತೇಜೇಶ್ವರವರು, ನಮ್ಮ ಯುವಮೋರ್ಚಾ ಅಧ್ಯಕ್ಷನಾಗಿ ಆಯ್ಕೆ ಮಾಡಬೇಕು. ಹಾಗಾಗಿ ಅದಕ್ಕೆ ಒಂದು ಪರಿಪೂರ್ಣ ವ್ಯಕ್ತಿತ್ವ ಇರುವ ಒಬ್ಬ ಯುವಕನನ್ನ ನಾವು ಆಯ್ಕೆ ಮಾಡಬೇಕಂತ ಕುಂತಾಗ ಒಂದು ಕೋರ್ ಕಮಿಟಿ ಸಭೆಯಲ್ಲಿ ಒಬ್ಬ ಸಾಮಾನ್ಯ ಬಾವುಟ ಕಟ್ಟುವಂತ ಕಾರ್ಯಕರ್ತ ಎರಡೇ ಮಾತು ಕೇಳಿದ್ರು ಚಿದಾನ್ ಸರ್. ಪಕ್ಷಕ್ಕೆ ನಿಷ್ಠೆಯಾಗಿ 1,000 ಯುವಕರ ಪಡೆಯನ್ನ ಚುನಾವಣಾ ಹೊಸ್ತಿಲಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ತನ್ನತ್ತ ಸೆಳೆಯುವಂತ ಮನಸ್ಸಿಚ್ಛೆ ಇದ್ರೆ ನೀವು ಯಾರು ಬೇಕಾದ್ರೂ ಕೇಳಿ ಅಂದಾಗ ಹರೀಶ್ ಸರ್ ನಾನು ಮಾಡಿ ಅಂತ ಕೇಳಿದ. ಆಗ್ಲೇ 2 ಮಾತು ಮಾತಾಡಲಿಲ್ಲ, ನೀವೇ ಮೋರ್ಚಾ ಗ್ರಾಮಾಂತರ ಅಧ್ಯಕ್ಷ ಅಂತ ಹೇಳಿದ್ರು. ಹಾಗಾಗಿ ಚಿದಾನಂದರಿಗೆ ಈ ಒಂದು ಸಾಮಾಜಿಕ ನ್ಯಾಯ ಕೊಟ್ಟಿದ್ದಕ್ಕೆ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತ ಕಳಮಟ್ಟದ ಕಾರ್ಯಕರ್ತಂದ್ರೆ ನಾನು ನೋಡಿದಂಗೆ ಒಂದು ಬಾವುಟ ಕಟ್ಟದಿಂದ ಹಿಡಿದು ಫ್ಲೆಕ್ಸ್ ಪ್ರಿಂಟ್ ಹಾಕ್ಸೋದ್ರಿಂದ ಹಿಡಿದು ಪಕ್ಷದ ಎಲ್ಲಾ ಚಟುವಟಿಕೆ, ಪಕ್ಷದಲ್ಲಿ ಒಂದು ಕಾರ್ಯಕ್ರಮ ನಡೀತಿದ್ರೆ ವೇದಿಕೆಯಿಂದ ಕೂತ್ಕೊಂಡು ಕಾರ್ಯಕ್ರಮ ಸಂಚಲನ ಚೆನ್ನಾಗಲಿ ಅಂತ ಹುಮ್ಮಸ್ಸುವಂತ ಒಬ್ಬ ಯುವ ನಾಯಕನನ್ನು ಆಯ್ಕೆ ಮಾಡಿದೆ. ಈ ಒಂದು ಭಾರತೀಯ ಜನತಾ ಪಕ್ಷದ ವಿಶೇಷ ಅಂದ್ರೆ ಸಾಮಾನ್ಯ ಸಾಮಾಜಿಕ ಕಾರ್ಯಕರ್ತನನ್ನು ಸಹ ಪಕ್ಷ ಉನ್ನತವಾದ ಹುದ್ದೆ ಕೊಟ್ಟು ಅವನಿಗೆ ನಾಯಕತ್ವ ಗುಣವನ್ನು ಕೊಡುವುದಕ್ಕೆ ಈ ಒಂದು ವೇದಿಕೆಯ ಸಾಕ್ಷಿ. ಹಾಗಾಗಿ 29ನೇ ವರ್ಷದ ಹರೀಶ್ ಅವರು ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಒಬ್ಬ ಯುವ ನಾಯಕನಾಗಿ ಸೃಷ್ಟಿಯಾಗಬೇಕಂತ ಹೇಳಿ ನಾವೆಲ್ಲರೂ ಸಹ ಅಭಿನಂದನೆ ಸಲ್ಲಿಸ್ತೀವಿ. ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ. ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ. ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ, ಇದು ಗ್ಯಾಸ್ಟ್ರಿಕ್ಗೆ ಉತ್ತಮ ಆಹಾರ. ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲಾ ಮೆಡಿಕಲ್ ಶಾಪ್ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.